1897 ಜನವರಿ 23ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಡಿಶಾದ ಕಟಕ್ ನಗರದಲ್ಲಿ ಜನಿಸಿದರು. ನೇತಾಜಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರವರ್ತಕ ಮತ್ತು ಶ್ರೇಷ್ಠ ನಾಯಕ. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡುವುದಕ್ಕಾಗಿ 1943ರ ಅಕ್ಟೋಬರ್ 21ರಂದು ಆಜಾದ್ ಹಿಂದ್ ಫೌಜ್ ಅನ್ನು ರಚಿಸಿದರು. ನೇತಾಜಿ ಈ ದಿನದಂದು ಭಾರತದ ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪಿಸಿದ್ದರು. ಈ ಸರ್ಕಾರವನ್ನು ಆಜಾದ್ ಹಿಂದ್ ಸರ್ಕಾರ ಎಂದು ಕರೆಯಲಾಯಿತು. ಈ ಸರ್ಕಾರವು ಸೈನ್ಯದಿಂದ ಬ್ಯಾಂಕುಗಳವರೆಗೆ ತನ್ನದೇ ಆದ ವ್ಯವಸ್ಥೆಗಳನ್ನು ಹೊಂದಿತ್ತು. ನೇತಾಜಿ ಈ ಸರ್ಕಾರದ ರಾಷ್ಟ್ರಪತಿ, ಪ್ರಧಾನಿ, ವಿದೇಶಾಂಗ ಸಚಿವ ಮತ್ತು ರಕ್ಷಣಾ ಸಚಿವರೂ ಆಗಿದ್ದರು. ನೇತಾಜಿಯವರ ಜನ್ಮದಿನವನ್ನು ದೇಶದಲ್ಲಿ ಶೌರ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರು 2021ರಿಂದ ಈ ದಿನವನ್ನು ಆಚರಿಸಲು ಪ್ರಾರಂಭಿಸಿದರು. 2022ರಲ್ಲಿ ನೇತಾಜಿಯವರ 3D ಹೋಲೋಗ್ರಾಮ್ ಪ್ರತಿಮೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂಡಿಯಾ ಗೇಟ್ ಬಳಿ ಅನಾವರಣಗೊಳಿಸಿದರು. 1926ರ ಜನವರಿ 23ರಂದು ಹಿಂದೂ ಹೃದಯ ಸಾಮ್ರಾಟ್ ಬಾಳಾ ಸಾಹೇಬ್ ಠಾಕ್ರೆ ಪುಣೆಯಲ್ಲಿ ಜನಿಸಿದರು. ಬಾಳಾ ಸಾಹೇಬ್ ಠಾಕ್ರೆ ಶಿವಸೇನೆ ಸ್ಥಾಪಿಸಿದವರು. ಅವರ ಅಭಿಮಾನಿಗಳು ಅವರನ್ನು ಶಿವಾಜಿಯ ಪುನರ್ಜನ್ಮ ಎಂದೇ ಕರೆಯುತ್ತಿದ್ದರು. ಬಾಳಾ ಸಾಹೇಬ್ ಠಾಕ್ರೆ 2012ರ ನವೆಂಬರ್ 17ರಂದು ಕೊನೆಯುಸಿರೆಳೆದರು. ಬಾಳಾ ಸಾಹೇಬ್ ಠಾಕ್ರೆಯವರನ್ನು ಜನರು ಎಷ್ಟು ಪ್ರೀತಿಸ್ತಾ ಇದ್ರು ಅಂದರೆ ಅವರ ಮರಣದ ದಿನ ಇಡೀ ಮುಂಬೈ ಮುಚ್ಚಲಾಗಿತ್ತು. ಅವರ ಕೊನೆಯ ಯಾತ್ರೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು. ಇಂದು ಬಾಳಾ ಸಾಹೇಬ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಅವರು ಕಾಂಗ್ರೆಸ್ ಜೊತೆ ವೇದಿಕೆ ಹಂಚಿಕೊಳ್ಳುವುದನ್ನು ಕಾಣಬಹುದು. ಆದರೆ ಬಾಳಾ ಸಾಹೇಬ್ ಠಾಕ್ರೆ ಅವರ ವರ್ತನೆ ತುಂಬ ಕಟ್ಟುನಿಟ್ಟಾಗಿತ್ತು ಮತ್ತು ಅವರ ಅಭಿಪ್ರಾಯಗಳು ಕಾಂಗ್ರೆಸ್ನೊಂದಿಗೆ ಎಂದಿಗೂ ಹೊಂದಿಕೆಯಾಗುವಂತಿರಲಿಲ್ಲ. 2010ರಲ್ಲಿ ಬಾಳಾ ಸಾಹೇಬರು ಲೇಖನವೊಂದರಲ್ಲಿ ದೇಶದ ಮೇಲೆ ಭಯೋತ್ಪಾದಕರ ದಾಳಿ ನಡೆದಾಗಲೆಲ್ಲ ಅದರ ವಿರುದ್ಧ ಹಿಂದುತ್ವದಿಂದ ಮಾತ್ರ ಜನರನ್ನು ಒಗ್ಗೂಡಿಸಬಹುದು ಎಂಬುದೇ ಶಿವಸೇನೆಯ ಸ್ಪಷ್ಟ ಸಂದೇಶವಾಗಿದೆ. ಆದರೆ ಕಾಂಗ್ರೆಸ್ಗೆ ಹಿಂದುತ್ವದ ಹೆಸರೇ ಅಲರ್ಜಿ ಎಂದು ಬರೆದಿದ್ದರು.